ರಾಜ್ಯ ಸರ್ಕಾರ ಗ್ಯಾರಂಟಿ ಯೋಜನೆಗಳ ಹೊರೆ ಇಳಿಸಲು ಇದೀಗ ಆಪರೇಷನ್ ಕ್ಲೀನ್ಅಪ್ ಶುರು ಮಾಡಿದೆ. ಒಂದೆಡೆ ಕಾರು ಬಂಗಲೆ ಇದ್ರೂ ಬಿಪಿಎಲ್ ಕಾರ್ಡ್ ಹೊಂದಿದವರಿಗೆ ಸರ್ಕಾರ ಭಿಕ್ಷಾ ಕೊಟ್ಟಿದ್ರೆ, ಮತ್ತೊಂದೆಡೆ ಸತ್ತವರ ಖಾತೆಗೂ ಸಂದಾಯವಾಗ್ತಿದ್ದ ಗೃಹಲಕ್ಷ್ಮಿ ಹಣವನ್ನ ರಿಕವರಿ ಮಾಡೋ ಕೆಲಸ ನಡೀತಿದೆ. ಕೊಪ್ಪಳದಲ್ಲಿ ಸತ್ತವರ ಖಾತೆಗೂ 3 ಕೋಟಿ ಗೃಹಲಕ್ಷ್ಮಿ ಹಣ ಸಂದಾಯ. 86 ಲಕ್ಷ ರೂಪಾಯಿ ರಿಕವರಿ, ಉಳಿದ ಹಣಕ್ಕಾಗಿ ಕಾರ್ಯಾಚರಣೆ ಶುರು. ಗೃಹಲಕ್ಷ್ಮಿ ಯೋಜನೆಯ ಹೆಸರಿನಲ್ಲಿ ರಾಜ್ಯದಲ್ಲಿ ಎಂಥ ಗೋಲ್ಮಾಲ್ ನಡೆಯುತ್ತಿದೆ ಅನ್ನೋದಕ್ಕೆ ಕೊಪ್ಪಳವೇ ಸಾಕ್ಷಿ. ಯಾಕಂದ್ರೆ ಕೊಪ್ಪಳ ಜಿಲ್ಲೆಯೊಂದರಲ್ಲೇ ಬರೋಬ್ಬರಿ 7,000ಕ್ಕೂ ಹೆಚ್ಚು ಮೃತಪಟ್ಟವರ ಖಾತೆಗಳಿಗೆ ಗೃಹಲಕ್ಷ್ಮಿ ಹಣ ಜಮೆಯಾಗಿರೋ ಸ್ಫೋಟಕ ಸತ್ಯ ಬಯಲಾಗಿದೆ. ಜಿಲ್ಲಾ ಗ್ಯಾರಂಟಿ ಸಮಿತಿ ಅಧ್ಯಕ್ಷ ಶ್ರೀನಿವಾಸ್ ರೆಡ್ಡಿ ನೇತೃತ್ವದಲ್ಲಿ ನಡೆದ ಪರಿಶೀಲನೆ ವೇಳೆ ಈ ಮಾಹಿತಿ ಬಯಲಾಗಿದೆ. ಅಂದ್ಹಾಗೆ ಕೊಪ್ಪಳ ಜಿಲ್ಲೆಯಲ್ಲಿ ಒಟ್ಟು 3,13,500 ಗೃಹಲಕ್ಷ್ಮಿ ಫಲಾನುಭವಿಗಳಿದ್ದಾರೆ. ಇಷ್ಟು ಜನರಿಗೆ ಪ್ರತಿ ತಿಂಗಳು ಜಮೆಯಾಗುವ ಹಣ ಸುಮಾರು 63 ಕೋಟಿಗೂ ಅಧಿಕ ಇದೆ. ಆದರೆ ಸತ್ತವರ ಹೆಸರಲ್ಲಿ ಸದ್ಯ 7,085 ಖಾತೆಗಳು ಪತ್ತೆಯಾಗಿವೆ. ಅಲ್ಲದೆ ಮಲ್ಟಿಪಲ್ ಅಥವಾ ನಕಲಿ ಅಕೌಂಟ್ಗಳ ಸಂಖ್ಯೆ ಬರೋಬ್ಬರಿ 26,000 ಇದೆ. ಪ್ರಾಥಮಿಕ ಮಾಹಿತಿ ಪ್ರಕಾರ ಸತ್ತವರ ಖಾತೆಗೆ ಒಟ್ಟು 2 ರಿಂದ 3 ಕೋಟಿ ಜಮೆಯಾಗಿರುವ ಮಾಹಿತಿ ಇದೆ. ಈ ಪೈಕಿ ಸದ್ಯ 86 ಲಕ್ಷ ರೂಪಾಯಿಯನ್ನ ಗ್ಯಾರಂಟಿ ಸಮಿತಿ ರಿಕವರಿ ಮಾಡಿ ಸರ್ಕಾರಕ್ಕೆ ಒಪ್ಪಿಸಿದೆ. ಸುಮಾರು ನಮ್ಮ ಜಿಲ್ಲೆಯಲ್ಲಿ ಸುಮಾರು 7,085 ಫಲಾನುಭವಿಗಳು ಸತ್ತವರದ್ದು ಅಕೌಂಟ್ ಹೋಗ್ತಾ ಇದೆ, ತೀರ್ಕೊಂಡಿದ್ದಾರೆ. ನಮ್ಮ ಗೃಹಲಕ್ಷ್ಮಿ ಕ್ಯಾನ್ಸಲ್ ಮಾಡಂತೇಳಿ ಯಾರು ಕೂಡ ಸಿಂಗಲ್ ಫಲಾನುಭವಿ ನಮಗೆ ಅರ್ಜಿ ಕೊಟ್ಟಿಲ್ಲ. ಕೆಲವು ಮಂದಿ ಫಲಾನುಭವಿಗಳದ್ದು ಅಮೌಂಟು ಜಮಾ ಅಕೌಂಟ್ನಾಗೆ ಇದೆ, ಕೆಲವು ಅಕೌಂಟ್ ಅವ್ರು ಡ್ರಾ ಮಾಡ್ಕೊಂಡಿದ್ದಾರೆ. 86,67,608 ರೂಪಾಯಿ ನಾವು ಕೊಪ್ಪಳ ಜಿಲ್ಲೆಯಲ್ಲಿ ರಿಕವರ್ ಮಾಡಿದ್ದೀವಿ. 2.5 3 ಕೋಟಿ ರೂಪಾಯಿ ಹೋಗಿರ್ಬೋದು ಅಂದಾಜು. ತುಮಕೂರಿನಲ್ಲಿ 14,000 ಬಿಪಿಎಲ್ ಕಾರ್ಡ್ದಾರರಿಗೆ ಶಾಕ್. ಕೊಪ್ಪಳದಲ್ಲಿ ಆಪರೇಷನ್ ಗೃಹಲಕ್ಷ್ಮಿ ನಡೆಯುತ್ತಿದ್ರೆ ತುಮಕೂರಿನಲ್ಲಿ ಆಪರೇಷನ್ ಬಿಪಿಎಲ್ ಕಾರ್ಡ್ ಶುರುವಾಗಿದೆ. ಕೇಂದ್ರ ಆದಾಯ ತೆರಿಗೆ ಇಲಾಖೆ ಕೊಟ್ಟ ಮಾಹಿತಿ ಆಧಾರದ ಮೇಲೆ ಮೇಜರ್ ಸರ್ಜರಿ ಮಾಡಲಾಗಿದೆ. ತುಮಕೂರು ಒಂದರಲ್ಲೇ ಬರೋಬ್ಬರಿ 14,000 ಬಿಪಿಎಲ್ ಕಾರ್ಡ್ಗಳಿಗೆ ಕೊಕ್ ನೀಡಲಾಗಿದೆ. ತುಮಕೂರು ಜಿಲ್ಲೆಯಲ್ಲಿ ಒಟ್ಟು ಪಡಿತರ ಚೀಟಿದಾರರ ಸಂಖ್ಯೆ 6 ಲಕ್ಷ ಇದೆ. ಇದರಲ್ಲಿ 14,000 ನಕಲಿ ಬಿಪಿಎಲ್ ಕಾರ್ಡ್ಗಳನ್ನು ರದ್ದು ಮಾಡಲಾಗಿದೆ. 7 ಎಕರೆಗೂ ಅಧಿಕ ಜಮೀನು ಹಾಗೂ ಬಡತನ ರೇಖೆಗಿಂತ ಹೆಚ್ಚು ಆದಾಯ, ಐಟಿ ರಿಟರ್ನ್, ಸ್ವಂತ ಕಾರು ಹೊಂದಿರುವ ಕುಟುಂಬಗಳನ್ನು ಪತ್ತೆ ಹಚ್ಚಿ ಅವರ ಬಳಿ ಇದ್ದ ಬಿಪಿಎಲ್ ಕಾರ್ಡ್ಗಳನ್ನು ರದ್ದುಪಡಿಸಿದ್ದಾರೆ. ಏನು ಆಯುಕ್ತರ ಕಚೇರಿಯಿಂದ ನಮಗೆ 32,000 ಲಿಸ್ಟ್ ಬಂದಿತ್ತು. ಅದನ್ನು ಪರಿಶೀಲನೆ ಮಾಡಿದಾಗ ಸುಮಾರು 14,000 ಜನನ ಅನರ್ಹ ಅಂತ ಕಂಡು ಬಂದಿತ್ತು. ಅದನ್ನು ನಾವು ಕಾರ್ಡನ್ನು ಕನ್ವರ್ಟ್ ಮಾಡಿದ್ದೇವೆ. ಒಟ್ನಲ್ಲಿ ಗ್ಯಾರಂಟಿ ಯೋಜನೆಗಳನ್ನೇ ದುರುಪಯೋಗ ಪಡಿಸಿಕೊಳ್ಳುತ್ತಿದ್ದವರಿಗೆ ಸರ್ಕಾರ ಶಾಕ್ ಕೊಡ್ತಿದೆ. ತುಮಕೂರಿನಿಂದ ಜಗದೀಶ್ ಜೊತೆ ಶಿವಕುಮಾರ್ ಪತ್ತಾರ್, ಟಿವಿ9 ಕೊಪ್ಪಳ.